ಹೆಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ಇವತ್ತಿನ ರೆಸಿಪಿ ನೀವೇ ನೋಡ್ತಿರ್ಬೋದು, ವೆಜ್ ಪಲಾವ್, ತರಕಾರಿ ಭಾತ್. ಇದು ಕರ್ನಾಟಕದ ಮೋಸ್ಟ್ ಫೇಮಸ್ ರೆಸಿಪಿ. ನನಗಂತೂ ಚಿಕ್ಕವಳಿಂದನೂ ತುಂಬ ಇಷ್ಟ ಈ ತರಕಾರಿ ಭಾತ್ ಅಂದರೆ. ಅದು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ತುಂಬ ಸಿಂಪಲಾಗಿ, ಈಸಿ, ತುಂಬ ಪರ್ಫೆಕ್ಟಾಗಿ ಈ ಥರ ಮಾಡ್ಕೊಳ್ಳಿ. ನವಿಲುಕೋಸು ಮತ್ತು ಕ್ಯಾರೆಟ್, ಬೀನ್ಸು, ಬಟಾಣಿ ತೊಗೊಂಡಿದ್ದೀನಿ. ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಈರುಳ್ಳಿ ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 8 ತೊಗೊಂಡಿದ್ದೀನಿ. ಸೋಂಪು ಮತ್ತು ಚಕ್ಕೆ, 3 ಟಮಾಟೆ ಹಣ್ಣು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪು 1 ಹಿಡಿ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಕಡಿಮೆ ಮಾಡಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಪುದೀನ, 2 ಬಾತ್ ಎಲೆ, ಮರಾಠಿ ಮಗು, ಸ್ವಲ್ಪ ಹೂವು, ಮೊಸರು, ಧನಿಯಾ ಮತ್ತು ಸಾಲ್ಟು ಮತ್ತು ಅರಿಶಿನ ಪೌಡರು. ಮತ್ತೊಂದು ಸಲ ಏನೇನು ಬೇಕು ನೋಡ್ಕೊಳ್ಳಿ. ಒಂದು ಜಾರ್ ತಗೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೆ ಸೋಂಪು ಹಾಕ್ಕೊಳ್ಳೋಣ. ಸೋಂಪು ಮತ್ತು ಸ್ವಲ್ಪ ಚಕ್ಕೆ. ಸೋಂಪು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಜೀರ್ಣ ಆಗುತ್ತೆ. ಏನು ಗೊತ್ತಾ, ಮೇನ್ ಇದರಲ್ಲಿ ಸೋಂಪು ಹಾಕ್ಕೊಳ್ಳೋದ್ರಿಂದ ಜೀರ್ಣ ಬೇಗ ಆಗುತ್ತೆ. ಈ ಥರ ಹೆವಿ ಮಸಾಲೆ ಅಲ್ವಾ ಮೆಣಸಿನ್ಕಾಯಿ ಎಲ್ಲ, ಅದಕ್ಕೆ ತುಂಬ ಟೇಸ್ಟು ಅಂತೂ ಸೂಪರಾಗಿ ಆಗುತ್ತೆ. ಇದೊಂದು ಹಾಕ್ಕೊಳ್ಳಿ, ಸೋಂಪು ಟೇಸ್ಟೇ ಫುಲ್ ಚೇಂಜ್ ಆಗುತ್ತೆ. ಮತ್ತು ಪುದೀನ, ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದೇ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪನೇ ಈರುಳ್ಳಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿ ಹಾಕ್ಕೊಂಡು ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. 1.5 ಪಾವ್ ಅಕ್ಕಿಗೆ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಖಾರ ಜಾಸ್ತಿ ಬೇಕು. ಇದು ಕರೆಕ್ಟಾಗಿತ್ತು, ಪರ್ಫೆಕ್ಟಾಗಿತ್ತು. ಮತ್ತು ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೋತೀನಿ. ನಾನು ಹೇಳೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಮತ್ತು ಜಾರ್ ಲಿಡ್ನ ಕ್ಲೋಸ್ ಮಾಡಿ ನೀರು ಹಾಕ್ದೇ ಚೆನ್ನಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕಬಾರ್ದು ಸ್ವಲ್ಪನೂ. ನೋಡಿ, ಈ ಥರ ಗ್ರೈಂಡ್ ಆಗಿದೆ. ಸ್ವಲ್ಪನೂ ನೀರು ಹಾಕಿಲ್ಲ ನಾನು. ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ. ಅದಕ್ಕೆ 2 ಬೇ ಲೀಫ್ ಮತ್ತು ಬಾತ್ ಎಲೆ ಮತ್ತು ಚಕ್ಕೆ ಒಂದು ಉದ್ದಕ್ಕೆ, 2 ಮರಾಠಿ ಮಗ್ಗು ಮತ್ತು ಹೂವಿನ ಸ್ವಲ್ಪ ತುಂಡು ಹಾಕಿರೋದು, 2 ಅಷ್ಟೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಆಯಿಲ್ ಆಗೋದ್ರಿಂದ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲ್ ಬೇಗ ಆಗುತ್ತೆ. ಈರುಳ್ಳಿ ನೋಡಿ, ಈರುಳ್ಳಿ ಹಿಂಗೆ ಹಾಕಿದ ತಕ್ಷಣ ಆಯಿಲ್ ಒಳಗಡೆ ಇಷ್ಟೊಂದು ಸಾಫ್ಟ್ ಆಗಿಬಿಡ್ತು ಒಂದೇ ಸಲ. ಆಯಿಲ್ ಚೆನ್ನಾಗಿ ಬಿಸಿಯಾಗಿತ್ತಲ್ವ, ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ, ಬ್ರೌನ್ ಆಗಬೇಕು, ಗೋಲ್ಡನ್ ಬ್ರೌನ್ ಈರುಳ್ಳಿ ಆದಮೇಲೆ ಆ ಮಸಾಲೆ ಏನೇನಿದ್ದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೋಬೇಕು. ನೋಡಿ, ನೀರು ಹಾಕಿಲ್ಲ ಅಂದರೆ ಚೆನ್ನಾಗಿ ಮಸಾಲೆ ಆಯಿಲಲ್ಲಿ ಫ್ರೈ ಆಗುತ್ತೆ. ಇಲ್ಲಿ ನೀರು ಹಾಕಿದ್ರೆ ಬೇಗ ಫ್ರೈ ಆಗಲ್ಲ, ಹಸಿ ಸ್ಮೆಲ್ಲೆಲ್ಲ ಇರುತ್ತೆ. ಅದಕ್ಕೆ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ಥರ ನೋಡಿ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಕುಕ್ ಮಾಡ್ಕೊಳ್ಳಿ. ಇದೇನು ಮಸಾಲೆ ತೊಗೊಂಡಿದ್ವಿ ಅದು ಈ ಥರ ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಿಡುತ್ತೆ ಚೆನ್ನಾಗಿ. ನೀರು ಹಾಕ್ದೇ ಇದು ಮಾಡಿದ್ರೆ, ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ. ನೆಕ್ಸ್ಟ್ ಅದಕ್ಕೆ ಮೊಸರು ಹಾಕ್ಕೋಬೇಕು. ಮೊಸರು ಇವಾಗಲೇ ಹಾಕ್ಕೋಬೇಕು. ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಗೊತ್ತೇ ಆಗಲ್ಲ ಮೊಸರು ಹಾಕಿದ್ದೀವಿ ಅಂತ. ಇದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ 1-2 ನಿಮಿಷ ಬೇಗ ಈ ಥರ ಫ್ರೈ ಆಗುತ್ತೆ. ನೆಕ್ಸ್ಟ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ 3 ಟಮಾಟೆ ಹಣ್ಣು ಹಾಕ್ಕೊಂಡಿದ್ದೀನಿ. ಆ ಟಮಾಟೆ ಹಣ್ಣು ಹಾಕಿದ ತಕ್ಷಣ ಉಪ್ಪು, ಧನಿಯಾ ಪೌಡರ್, ಅರಿಶಿನ ಪೌಡರ್ ಹಾಕ್ಕೋಬೇಕು. ಉಪ್ಪು ಹಾಕೋದ್ರಿಂದ ಟಮಾಟೆ ಹಣ್ಣು ಹಾಕಿದ್ಮೇಲೆ ಬೇಗ ಟಮಾಟೆ ಹಣ್ಣು ಬೇಯುತ್ತೆ. ಅದಕ್ಕೆ ಉಪ್ಪು ಹಾಕ್ಕೊಂಡಾದ್ಮೇಲೆ ಇಷ್ಟೆಲ್ಲ ಮಸಾಲೆ ಮತ್ತು 2-3 ನಿಮಿಷ ಚೆನ್ನಾಗಿ ಈ ಥರ ಕುಕ್ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗುವವರೆಗೂ ಕುಕ್ ಮಾಡ್ಕೊಂಡು ಅದಕ್ಕೆ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಲ್ಲ ತರಕಾರಿ, ಬೀನ್ಸು, ನವಿಲುಕೋಸು, ಕ್ಯಾರೆಟು, ಬಟಾಣಿ. ನವಿಲುಕೋಸು ಇದರಲ್ಲಿ ತುಂಬ ಮುಖ್ಯ. ನವಿಲುಕೋಸು ಹಾಕಿದ್ರೇ ಚೆನ್ನಾಗಿ ಟೇಸ್ಟಾಗಿ ಬರೋದು ಭಾತು. ನವಿಲುಕೋಸನ್ನು ಮಾತ್ರ ಸ್ಕೀಪ್ ಮಾಡಬೇಡಿ. ಆಲೂಗೆಡ್ಡೆ ಹಾಕೋಕ್ಕೆ ಹೋಗಬೇಡಿ. ಭಾತಿಗೆ ಆಲೂಗೆಡ್ಡೆ ಹಾಕಲ್ಲ. ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊತೀನಿ. ಸ್ವಲ್ಪನೇ ಫಸ್ಟು ಮಸಾಲೆ ರುಬ್ಬಾಗಲೂ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಾತ್ರ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದು ಸ್ವಲ್ಪ ಹಾಗೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಡಿ. ಸುಮ್ಮನೆ ಮೇಲ್ಗಡೆ ಇಟ್ಟು ಈ ಥರ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನನಗೆ 1.5 ಪಾವ್ ಅಕ್ಕಿಗೆ 2 ಗ್ಲಾಸ್ ನೀರು ಹಿಡಿದಿದೆ. ನಿಮ್ಮ ಅನ್ನ ಸ್ವಲ್ಪ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. 1-2.5 ಗ್ಲಾಸ್ ಹಾಕ್ಕೊಳ್ಳಿ. ನನಗೆ ಸಾಕು. ನಾನು ಜಾಸ್ತಿ ನಮ್ಮ ಮನೆಯಲ್ಲಿ ಸಾಫ್ಟಾಗಿರೋದು ತಿನ್ನಲ್ಲ. ಕರೆಕ್ಟಾಗಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಮೆಜರ್ಮೆಂಟಲ್ಲಿ ಪರ್ಫೆಕ್ಟಾಗಿ. ನೆಕ್ಸ್ಟು ಅಕ್ಕಿನ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ 1 ಗಂಟೆ ಫಸ್ಟೇ. ನೆನೆಸ್ಕೊಂಡಿರೋ ಅಕ್ಕಿನ ಇದರೊಳಗಡೆ ಹಾಕ್ತೀನಿ. ಚೆನ್ನಾಗಿ ಕುದಿ ಬರುವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಡಿ. ಈ ಥರ ಕುದಿ ಬರಬೇಕು ಒಂದ್ಸಲ, ಆಮೇಲೆ ಕ್ಲೋಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ.
ಈ ಥರ ಪರ್ಫೆಕ್ಟಾಗಿ ನಾನು ಹೇಳೋ ರೀತಿ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಬರುತ್ತೆ ಬಾತು. ಮತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ನೋಡಿ 1-2 ವಿಷಲ್ ತಗೊಂಡಿದ್ದೀನಿ ನಾನು ಬಾತ್. ನೋಡಿ ಈಗ ವಿಷಲ್ನ ತೆಗೆದ್ಬಿಟ್ಟು ಮುಚ್ಚಳನ ತೆಗೆದ್ರೆ ನೋಡಿ ಬಾತ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ವೆಜ್ಪಲ್ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನಾನು ಹೇಳೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಬಾತ್ ಈ ಮದುವೆ ಮನೆ ಬಾತ್ಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ, ಹೋಟೆಲ್ ಬಾತ್ಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೆ ಪ್ರೆಸ್ ಮಾಡಿ. ನಿಮಗೆ ಫಸ್ಟ್ ಬರುತ್ತೆ ನನ್ನ ರೆಸಿಪಿ ಎಲ್ಲ. ನೋಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ನೋಡಿ ಈ ಥರ ಮೊಸರು ಬಜ್ಜಿ ಮಾಡ್ಕೊಂಡು ಇದ್ರ ಜೊತೆ ತುಂಬ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು. ಧನ್ಯವಾದಗಳು.